ಅಸ್ಸಲಾಮುಅಲೈಕುಂ ಸ್ನೇಹಿತರೆ, ಅಜ್ಮೀರ್ ಮೀಡಿಯಾಕ್ಕೆ ಸ್ವಾಗತ. ಇವತ್ತು ನಾವು ಮಂಗಳೂರಿನ ರಾಷ್ಟ್ರೀಯ ಹೆದ್ದಾರಿ 66ರ ಅಂಚಿನಲ್ಲಿರುವ ಒಂದು ಸುಂದರ ಹಾಗೂ ಆಧ್ಯಾತ್ಮಿಕ ತಾಣಕ್ಕೆ ಬಂದಿದ್ದೇವೆ. ಈ ಜಾಗದ ಹೆಸರು ಮುಕ್ಕ ಮತ್ತು ಇಲ್ಲಿರುವ ದರ್ಗಾ ಹಲವು ಭಕ್ತರಿಗೆ ಶಾಂತಿಯ ಆಶ್ರಯ ತಾಣವಾಗಿದೆ. ನೋಡಿ ಸ್ನೇಹಿತರೆ, ಇಲ್ಲಿನ ವಾತಾವರಣ ಎಷ್ಟು ಶಾಂತವಾಗಿದೆ. ಈ ಸ್ಥಳದ ಪ್ರಶಾಂತತೆ ನಿಮ್ಮ ಮನಸ್ಸಿಗೆ ತಕ್ಷಣವೇ ಆವರಿಸುತ್ತದೆ. ಅರಬ್ಬಿ ಸಮುದ್ರದ ತೀರಕ್ಕೆ ಹತ್ತಿರದಲ್ಲಿರುವ ಈ ದರ್ಗಾ ಪ್ರಕೃತಿಯ ಸೌಂದರ್ಯದೊಂದಿಗೆ ಆಧ್ಯಾತ್ಮಿಕತೆಯನ್ನು ಸಂಯೋಜಿಸುತ್ತದೆ. ನಾವು ಈಗ ಪ್ರವೇಶಿಸುತ್ತಿರುವ ಈ ದರ್ಗಾ ಮಹಾನ್ ಸೂಫಿ ಸಂತ ಸಯ್ಯಿದ್ ಫತಾ ವಲಿಯುಲ್ಲಾ ರಲಿಯಲ್ಲಾಹು ಅನ್ಹು ರವರ ಅಂತಿಮ ವಿಶ್ರಾಂತಿ ತಾಣ. ಇವರ ಪೂರ್ಣ ಹೆಸರು ಸಯ್ಯಿದ್ ಫತಾ ಶಹೀದ್ ವಲಿಯುಲ್ಲಾ ಎಂದು ಹೇಳಲಾಗುತ್ತದೆ. 100 ವರ್ಷಗಳ ಹಿಂದೆಯೇ ಇವರು ಈ ಪ್ರದೇಶಕ್ಕೆ ಆಗಮಿಸಿ ಇಲ್ಲಿನ ಜನರ ಆಧ್ಯಾತ್ಮಿಕ ಜ್ಞಾನವನ್ನು ಬೋಧಿಸಿ ಅವರ ಕಷ್ಟಗಳಿಗೆ ಆಶ್ರಯವಾಗಿದ್ದರು. ಈ ದರ್ಗಾದ ಇತಿಹಾಸದ ಬಗ್ಗೆ ನಿಖರವಾದ ದಾಖಲೆಗಳು ಕಡಿಮೆ ಇದ್ದರೂ ಹಿರಿಯರು ಹೇಳುವ ಪ್ರಕಾರ ಇವರು ಅರಬ್ ದೇಶದಿಂದ ಬಂದ ಸಂತರಾಗಿದ್ದು ಇಸ್ಲಾಂ ಧರ್ಮದ ಸಂದೇಶವನ್ನು ಪ್ರಚಾರ ಮಾಡಲು ಇಲ್ಲಿಗೆ ಬಂದಿದ್ದರು. ಇವರ ಪವಾಡಗಳು ಮತ್ತು ಸಮಾಜ ಸೇವೆಯಿಂದ ಆಕರ್ಷಿತರಾದ ಜನರು ಇವರನ್ನು ಅತ್ಯಂತ ಗೌರವದಿಂದ ಕಾಣುತ್ತಿದ್ದರು. ಇಂದಿಗೂ ಇಲ್ಲಿಗೆ ಬರುವ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಬಹಳಷ್ಟು ಜನರು ಇಲ್ಲಿಗೆ ಬಂದು ತಮ್ಮ ಹರಕೆಗಳನ್ನು ಸಲ್ಲಿಸುತ್ತಾರೆ, ಮನಸ್ಸಿನ ಶಾಂತಿಗಾಗಿ ಜಿಯಾರತ್ ಮಾಡುತ್ತಾರೆ, ದುವಾ ಮಾಡುತ್ತಾರೆ. ದರ್ಗಾದ ಒಳಾಂಗಣ ತುಂಬ ಪ್ರಶಾಂತವಾಗಿದೆ. ದರ್ಗಾದ ಒಳಗೆ ತುಂಬ ಪ್ರಶಾಂತವಾಗಿದೆ ನೋಡಿ. ಇಲ್ಲಿ ಬರುವ ಜನರು ನಿಶ್ಚಿಂತೆಯಿಂದ ಕುಳಿತು ಪ್ರಾರ್ಥನೆ ಸಲ್ಲಿಸಲು ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಸ್ವಚ್ಛತೆಗೂ ಇಲ್ಲಿ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ. ಮುಕ್ಕ ದರ್ಗಾಕ್ಕೆ ಭೇಟಿ ನೀಡುವಾಗ ನೀವು ಸುತ್ತಮುತ್ತಲಿನ ಕೆಲವು ಸ್ಥಳಗಳಿಗೂ ಭೇಟಿ ನೀಡಬಹುದು. ದರ್ಗಾಕ್ಕೆ ಹತ್ತಿರದಲ್ಲಿ ಸುಂದರವಾದ ಅರಬ್ಬಿ ಸಮುದ್ರವಿದೆ. ನೀವು ದರ್ಗಾಕ್ಕೆ ಭೇಟಿ ನೀಡಿದ ನಂತರ ಸಂಜೆ ವೇಳೆಗೆ ಸಮುದ್ರ ತೀರದಲ್ಲಿ ನಡೆದುಕೊಂಡು ಹೋಗಬಹುದು, ಸೂರ್ಯಾಸ್ತವನ್ನು ಆನಂದಿಸಬಹುದು. ಅಲ್ಲದೆ ಇಲ್ಲಿಗೆ ಹತ್ತಿರದಲ್ಲೇ ಪ್ರಸಿದ್ಧ NITK ಕ್ಯಾಂಪಸ್ ಕೂಡ ಇದೆ. ಈ ದರ್ಗಾಕ್ಕೆ ಭೇಟಿ ನೀಡಲು ಉತ್ತಮ ಸಮಯ ಎಂದರೆ ಬೆಳಿಗ್ಗೆ ಅಥವಾ ಸಂಜೆ ವೇಳೆಯಲ್ಲಿ, ಯಾಕೆಂದರೆ ಈ ವಾತಾವರಣ ತಂಪಾಗಿರುತ್ತದೆ ಮತ್ತು ಪ್ರಶಾಂತವಾಗಿರುತ್ತದೆ. ಇಲ್ಲಿ ವರ್ಷಕ್ಕೊಮ್ಮೆ ಉರೂಸ್ ನಡೆಯುತ್ತದೆ. ಈ ಸಮಯದಲ್ಲಿ ಸಾವಿರಾರು ಜನರು ಇಲ್ಲಿಗೆ ಆಗಮಿಸುತ್ತಾರೆ. ಒಟ್ಟಾರೆ ಸ್ನೇಹಿತರೆ, ಮುಕ್ಕದ ಸಯ್ಯಿದ್ ಫತಾ ವಲಿಯುಲ್ಲಾ ದರ್ಗಾ ಕೇವಲ ಒಂದು ಧಾರ್ಮಿಕ ಕೇಂದ್ರವಲ್ಲ, ಇದು ಶಾಂತಿ, ಸಹಬಾಳ್ವೆ ಮತ್ತು ಆಧ್ಯಾತ್ಮಿಕ ನೆಮ್ಮದಿಯ ತಾಣ. ಇಲ್ಲಿನ ವಾತಾವರಣ, ಇತಿಹಾಸ ಮತ್ತು ಜನರ ನಂಬಿಕೆಗಳು ನಮ್ಮ ಮನಸ್ಸಿಗೆ ಒಂದು ಹೊಸ ಆಯಾಮವನ್ನು ನೀಡುತ್ತದೆ. ಈ ವ್ಲಾಗ್ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಈ ದರ್ಗಾಕ್ಕೆ ನೀವು ಒಮ್ಮೆಯಾದರೂ ಭೇಟಿ ನೀಡಬೇಕೆಂದು ನಾನು ಮನವಿ ಮಾಡುತ್ತೇನೆ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಅಜ್ಮೀರ್ ಮೀಡಿಯಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ವ್ಲಾಗ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.